ಒನ್ ಅಂಡ್ ಓನ್ಲಿ ನರೇಂದ್ರ ಮೋದಿಜಿಯವರು. ಹಿಂದೆ ನಮ್ಮ ಭಾರತ ರಾಷ್ಟ್ರವನ್ನ ಭಿಕ್ಷುಕ ರಾಷ್ಟ್ರ, ಪುಂಡರ ರಾಷ್ಟ್ರ, ಹವಾಡಿಗರ ರಾಷ್ಟ್ರ ಅಂತೇಳಿ ಕರಿತಿದ್ರು. ಆದ್ರೆ ಇಂದು ಭಾರತವನ್ನ ವಿಶ್ವಗುರುವನ್ನಾಗಿ ಇಡೀ ಪ್ರಪಂಚ ನೋಡ್ತಾ ಇದೆ. ಕೋಮುವಾದಿ ಅಂತಕ್ಕಂಥ ಪ್ರಶ್ನೆಯೇ ಬರೋದಿಲ್ಲ. ರಾಷ್ಟ್ರದ ಹಿತಾಸಕ್ತಿ ಮುಖ್ಯ. ರಾಷ್ಟ್ರದ ಹಿತಾಸಕ್ತಿಗೆ ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಲೇಬೇಕು, ಅನಿವಾರ್ಯ ಇದೆ. ಅದನ್ನ ಅವ್ರು ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿಜಿಯವರು ತಾವು ಅಧಿಕಾರಕ್ಕೆ ಬರ್ತಕ್ಕಂಥ ಹಿಂದಿಂದೂ ಕೂಡ ರಾಮ ಜನ್ಮಭೂಮಿ ನಮ್ಮ ಹಕ್ಕು, ಅದನ್ನು ಮಾಡ್ತೀವಿ ಅಂತಕ್ಕಂಥ ಮನೋಭಾವನೆಯನ್ನು ಉಳ್ಳವರಾಗಿ ಪ್ರಧಾನಿಯವರ ಯೋಜನೆಗಳು ಬಡವರ ಪರವಾಗಿ ಎಷ್ಟೊಂದು ಯೋಜನೆಗಳಿದೆ, ಅದನ್ನ ಜನಗಳಲ್ಲಿ ಮುಟ್ಟಿಸ್ಲಿಕ್ಕೆ ವಿಫಲರಾಗ್ತಿದ್ದಾರೆ ನಾಯಕರುಗಳು ಅನ್ನೋದು ಬಿಟ್ರೆ, ನರೇಂದ್ರ ಮೋದಿಜಿಯವರು ಶ್ರೀಮಂತರ ಪರ ಅಂತಕ್ಕಂಥ ಪ್ರಶ್ನೆ ಉದ್ಭವವೇ ಆಗೋದಿಲ್ಲ. ಹಿಂದೆ ನಮ್ಮ ತಾತವರ ಕಾಲದಲ್ಲಿ, ನಮ್ಮ ಮುತ್ತಾತವರ ಕಾಲದಲ್ಲಿ 25 ಪೈಸೆಗಳಿಗೆ ಅದರದೇ ಆದಂತ ವ್ಯಾಲ್ಯೂ ಇದೆ. ಇವತ್ತು 25,000 ಕೂಡ ಅದರದೇ ಆದಂತ ವ್ಯಾಲ್ಯೂ ಇದೆ. ಭಾರತ ರಾಷ್ಟ್ರ ಕೃಷಿ ಪ್ರಧಾನ ರಾಷ್ಟ್ರ. ಬಟ್ ಇತ್ತೀಚಿನ ದಿನಗಳಲ್ಲಿ ಕೃಷಿ ಮಾಡ್ತಾ ಇರ್ತಕ್ಕಂಥವ್ರ ಸಂಖ್ಯೆ ಕಡಿಮೆ ಆಗಿದೆ, ಉತ್ಪಾದನೆ ಕಡಿಮೆ ಆಗಿದೆ, ಆಟೋಮೆಟಿಕ್ ಆಗಿ ಬೆಲೆ ಜಾಸ್ತಿ ಆಗುತ್ತೆ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಜೋಯಲ್ ಐಗೌಡ್. ಲೋಕಸಭಾ ಚುನಾವಣೆಗೆ ಇನ್ನು ಕೆಲವೇ ತಿಂಗಳುಗಳು ಬಾಕಿ ಉಳಿದಿದೆ. ಈ ಹಂತದಲ್ಲಿ ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಇದೇ ಪ್ರಶ್ನೆಯನ್ನು ನಾವು ಈಗ ಜನರ ಮುಂದಿಡೋಣ, ಅವರ ಉತ್ತರ ಏನಂತ ಕೇಳೋಣ. ಸದ್ಯಕ್ಕೆ ನಾವು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿದ್ದೇವೆ. ಸರ್ ನಮಸ್ತೆ, ನಿಮಗೆ ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು ಸರ್? ಮುಂದಿನ ಪ್ರಧಾನಿ ಯಾರಾಗಬೇಕು ಅಂತೇಳಿ ನಾನೊಬ್ಬನೇ ಇಲ್ಲಿ ಹೇಳ್ತಕ್ಕಂಥದ್ದಲ್ಲ. ಆಲ್ರೆಡಿ ನಾವು ಈಗ ಸುತ್ತಮುತ್ತ ವಾತಾವರಣನ ನೋಡಿದಂಥ ಸಂದರ್ಭದಲ್ಲಿ ಪ್ರಪಂಚ ಮೆಚ್ಚಿದ ವ್ಯಕ್ತಿ, ಧೀಮಂತ ನಾಯಕ, ಸನಾತನ ಧರ್ಮವನ್ನು ಅತ್ಯಂತ ಉನ್ನತ ಮಟ್ಟಕ್ಕೆ ಇಡೀ ಪ್ರಪಂಚದಲ್ಲಿ ವಿಶ್ವಗುರುವನ್ನಾಗಿ ಭಾರತವನ್ನು ಯಾರು ತೋರಿಸ್ತಾ ಇದ್ದಾರೆ, ಒನ್ ಆ್ಯಂಡ್ ಓನ್ಲಿ ನರೇಂದ್ರ ಮೋದಿಜಿಯವರು. ನರೇಂದ್ರ ಮೋದಿಜಿಯವರನ್ನು ಹೊರತುಪಡಿಸಿ ಇನ್ಯಾವುದೇ ವ್ಯಕ್ತಿ ಕೂಡ ಪ್ರಸ್ತುತ ಸಂದರ್ಭದಲ್ಲಿ ರಾಷ್ಟ್ರದ ಪ್ರಧಾನಿ ಆಗಲಿಕ್ಕೆ ಅಂತ ಸೂಕ್ತ ವ್ಯಕ್ತಿ ಅಲ್ಲ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಆಗಿದೆ. ಇವತ್ತು ಏನು ಹಿಂದೆ ನಮ್ಮ ಭಾರತ ರಾಷ್ಟ್ರವನ್ನು ಭಿಕ್ಷುಕ ರಾಷ್ಟ್ರ, ಪುಂಡರ ರಾಷ್ಟ್ರ, ಹವಾಡಿಗರ ರಾಷ್ಟ್ರ ಅಂತೇಳಿ ಕರಿತಿದ್ರು. ಆದರೆ ಇಂದು ಭಾರತವನ್ನು ವಿಶ್ವಗುರುವನ್ನಾಗಿ ಇಡೀ ಪ್ರಪಂಚ ನೋಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮತ್ತು ರಾಷ್ಟ್ರದ ಭದ್ರತಾ ದೃಷ್ಟಿಯಿಂದ ಆರ್ಥಿಕ ಮಟ್ಟದಲ್ಲಿ ಪ್ರಪಂಚದಲ್ಲಿ ರಾಷ್ಟ್ರವನ್ನು ಅತ್ಯಂತ ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳಾದರೆ ಅತ್ಯಂತ ಸೂಕ್ತ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಆಗಿದೆ. ಸೊ ಈಗ ಬೇರೆ ಯಾರಿಗೂ ಒಂದು ಚಾನ್ಸ್ ಕೊಡ್ಬೋದು ಅಂತ ಅನ್ಸಲ್ವಾ? ಆ ನಿಟ್ಟಿನಲ್ಲಿ ಈಗ ಪ್ರಸ್ತುತ ರೇಸ್ನಲ್ಲಿರುವಂಥವರು ರಾಹುಲ್ ಗಾಂಧಿ ಅವರು, ಹಾಗೆಯೇ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಮೈತ್ರಿಕೂಟದಿಂದ. ಸೊ ಚೇಂಜಸ್ ಬೇಡ ಅಂತೀರಾ? ಹಾಗಿದ್ರೆ ಬದಲಾವಣೆ ಜಗದ ನಿಯಮ. ಎಸ್, ಚೇಂಜಸ್ ಬೇಕಾಗ್ತದೆ. ಆದರೆ ಪ್ರಸ್ತುತ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರು ಉತ್ತಮ ಆಯ್ಕೆ. ಸೊ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಲಿ ಅಂತ ಇದ್ದೀರಾ. 2 ಅವಧಿಗೆ ಏನು ಪ್ರಧಾನಿ ಆಗಿದ್ರು, 3ನೇ ಅವಧಿಗೂ ಅವರೇ ಆಯ್ಕೆ ಆಗಬೇಕು ಅನ್ನೋದಕ್ಕೆ ನಿರ್ದಿಷ್ಟವಾದ ಕಾರಣಗಳು? ನಿರ್ದಿಷ್ಟವಾದ ಕಾರಣ ಅಂದರೆ ಆಡ್ತಾ ಆಡ್ತಾ ರಾಗ, ನಳ್ತಾ ನಳ್ತಾ ರೋಗ ಅಂತೇಳಿ ಕರೀತಾರೆ. ಈಗ ನರೇಂದ್ರ ಮೋದಿಜಿಯವರು ಕಳೆದ 10 ವರ್ಷಗಳಲ್ಲಿ ನಾವು ನೋಡ್ತಾ ಬರ್ತಾ ಇದ್ದರೆ ಭಾರತವು ಹಿಂದೆ ಇತ್ತು. ತುಂಬ GDP ಆಗಿರ್ಬೋದು, ಮತ್ತು ಪ್ರಪಂಚದಲ್ಲಿ ಮಿತ್ರ ರಾಷ್ಟ್ರಗಳ ಬಗ್ಗೆ, ಸಂಬಂಧಗಳ ಬಗ್ಗೆ ಆಗಿರ್ಬೋದು, ತುಂಬ ಹಿಂದೆ ಇತ್ತು ಹಿಂದಿನ ರಾಷ್ಟ್ರಗಳಲ್ಲಿ. ಈಗ ನೋಡಿರ್ಬೋದು ನೀವು, ಹಲವಾರು ರಾಷ್ಟ್ರಗಳಿಗೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಭೇಟಿ ಕೊಟ್ಟ ಸಂದರ್ಭದಲ್ಲಿ ರೆಡ್ ಕಾರ್ಪೆಟನ್ನು ಹಾಕಿ ಅವ್ರನ್ನ ಸ್ವಾಗತ ಮಾಡ್ತಕ್ಕಂಥ ಪರಿಸ್ಥಿತಿ ಈ ರೀತಿ ಇದೆ. ಹಿಂದಿನ 10 ವರ್ಷಗಳ ಹಿಂದಿನ ದಿನಗಳಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ಹೊರತುಪಡಿಸಿ ಯಾವ್ದಾದ್ರು ಪ್ರಧಾನಿಗಳಿಗೆ ಈ ರೀತಿಯಾದಂಥ ರೆಡ್ ಕಾರ್ಪೆಟ್ ಹಾಕಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ತಾವು ನೋಡಿದ್ರಾ ಅಂತಕ್ಕಂಥದ್ದು ಪ್ರಶ್ನೆ ಉದ್ಭವ ಆಗ್ತದೆ. ಈ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿಜಿಯವರು ದಿ ಬೆಸ್ಟ್. ಅಭಿವೃದ್ಧಿಯನ್ನು ಹೊರತುಪಡಿಸಿ ನರೇಂದ್ರ ಮೋದಿಯವರ ಸರ್ಕಾರ ಒಂದು ಕೋಮುವಾದಿ ಸರ್ಕಾರ, ಜಾತಿವಾದಿ ಸರ್ಕಾರ, ಏನು ಹೇಳ್ತೀರಾ? ಕೋಮುವಾದಿ ಅಂತಕ್ಕಂಥ ಪ್ರಶ್ನೆಯೇ ಬರೋದಿಲ್ಲ. ರಾಷ್ಟ್ರದ ಹಿತಾಸಕ್ತಿ ಮುಖ್ಯ. ರಾಷ್ಟ್ರದ ಹಿತಾಸಕ್ತಿಗೆ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಲೇಬೇಕು, ಅನಿವಾರ್ಯತೆ ಇದೆ. ಅದನ್ನು ಅವ್ರು ಮಾಡ್ತಾ ಇದ್ದಾರೆ. ಕೋಮುವಾದಿ ಅಂತಕ್ಕಂಥ ಪ್ರಶ್ನೆಯೇ ಬರಲ್ಲ. ಯಾಕೆ ಅಂತಂದರೆ ಒಂದು 2-3 ಎಕ್ಸಾಂಪಲ್ ನೆನ್ನೆ ಪೇಪರ್ನೆಲ್ಲ ನೋಡಿದೆ. ಯಾವುದೇ ಧರ್ಮಗುರುಗಳನ್ನಾಗಿರ್ಬೋದು ಕೂಡ ಅವರು ಅತ್ಯಂತ ಗೌರವದಿಂದ, ಆದರದಿಂದ ಅವ್ರನ್ನ ಗೌರವಯುತವಾಗಿ ನಡೆಸ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟಿದೆ. ಹಾಗಾಗಿ ಅವ್ರನ್ನ ಒಂದು ಧರ್ಮ ವಿರೋಧಿ ಅಥವಾ ಧರ್ಮ ಮತಾಂಧ ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ. ಯಾವುದೋ ಒಂದು ಧರ್ಮ ಅಂತಕ್ಕಂಥದ್ದಲ್ಲ. ಶ್ರೀರಾಮ ಭಾರತದ ಆರಾಧ್ಯ ದೈವ. ಈ ಹಿನ್ನೆಲೆಯಲ್ಲಿ ಶ್ರೀರಾಮ ಮಂದಿರವನ್ನು ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಸ್ವಾಗತಾರ್ಹ. ಇದನ್ನು ನರೇಂದ್ರ ಮೋದಿಜಿಯವರು ತಾವು ಅಧಿಕಾರಕ್ಕೆ ಬರ್ತಕ್ಕಂಥ ಹಿಂದಿಂದೂ ಕೂಡ ರಾಮ ಜನ್ಮಭೂಮಿ ನಮ್ಮ ಹಕ್ಕು, ಅದನ್ನು ಮಾಡ್ತೀವಿ ಅಂತಕ್ಕಂಥ ಮನೋಭಾವನೆಯನ್ನು ಉಳ್ಳವರಾಗಿದ್ದರು. ಈ ಸಂದರ್ಭದಲ್ಲಿ ಕೊಟ್ಟ ಭರವಸೆಯನ್ನು ಈಡೇರಿಸಿದರೆ ಅಂತ ಹೇಳಲಿಕ್ಕೆ ಇದೊಂದು ಉತ್ತಮ ಉದಾಹರಣೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಮತ ಸೆಳೆಯುವ ಯಂತ್ರ ಅಥವಾ ತಂತ್ರ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಪ್ರಶ್ನೆನೇ ಉದ್ಭವ ಆಗಲ್ಲ. ಯಾಕೆಂದರೆ ಇವ ಕೈಗೊಂಡಿರ್ತಕ್ಕಂಥ ಕೆಲಸ ಕಾರ್ಯಗಳೆಲ್ಲ ಸುಮಾರು 10 ವರ್ಷ ಅಲ್ಲ, ಅದಕ್ಕಿಂತ ಹಿಂದಿನ ಕೈಗೊಂಡಿರ್ತಕ್ಕಂಥ ಒಂದು ನಿರ್ಣಯ ಆಗಿದೆ.
ಅದು ಒಂದು ಕೆಲಸ ಹಿಡಿದ್ರೆ ಅದನ್ನು ಸಾಧಿಸಲಿಕ್ಕೆ ಸಮಯ ಹಿಡಿಯುತ್ತೆ. ಆ ನಿಟ್ಟಿನಲ್ಲಿ ಆ ಒಂದು ಕೆಲಸ ಈ ಒಂದು ಸಂದರ್ಭದಲ್ಲಿ ಈಡೇರಿದೆ. ಎಲ್ಲದಕ್ಕೂ ಒಂದು ಅದೃಷ್ಟ ಅಂತ ಬೇಕು ಅಂತ ಹೇಳ್ತಾರೆ ಅಲ್ವಾ? ಒಂದು ಹುಲ್ಕಡ್ಡಿನೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಒಂದು ಮಗು ಯಾವುದೋ ಸಂದರ್ಭದಲ್ಲಿ ಸಾಯ್ತಾ ಇದ್ರೂ ಕೂಡ ದೇವರು ಯಾವುದೋ ರೂಪದಲ್ಲಿ ಬಂದು ಆ ಮಗುವನ್ನು ಬದುಕಿಸ್ತಾನೆ ಅಂತಕ್ಕಂಥ ಉದಾಹರಣೆಗಳಿದೆ. ಆ ಹಿನ್ನೆಲೆಯಲ್ಲಿ ಆ ಭಗವಂತ ಈ ರಾಮ ಮಂದಿರ ಉದ್ಘಾಟನೆಗೂ ಒಂದು ಸಂಬಂಧ ಇದೆ. ಈ ಚುನಾವಣಾ ಸಂದರ್ಭದಲ್ಲಿ ಮೋದಿಯವರೇ ಈ ಒಂದು ಪಕ್ಷದ ನಾಯಕತ್ವವನ್ನು ವಹಿಸಿ ಮತ್ತೊಮ್ಮೆ ಪ್ರಧಾನಿ ಆಗಲಿಕ್ಕೆ ಇದೊಂದು ಸಕಾರಣವೂ ಕೂಡ ಇರಬಹುದು. ಓಕೆ, ನರೇಂದ್ರ ಮೋದಿಯವರ ಸರ್ಕಾರ ಬಡವರ ಪರವಾದ ಸರ್ಕಾರ ಅಲ್ಲ, ಶ್ರೀಮಂತರ ಪರವಾದ ಸರ್ಕಾರ, ಕೇವಲ ಅಂಬಾನಿ ಅದಾನಿ ಅಂತವರಿಗೆ ಮಾತ್ರ ಅಂತ. ಹಂಗಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ಅಂತ ಅಂದರೆ ಆ ಒಂದು ಪ್ರಧಾನಿಯವರ ಯೋಜನೆಗಳು ಬಡವರ ಪರವಾಗಿ ಎಷ್ಟೊಂದು ಯೋಜನೆಗಳಿದೆ, ಅದನ್ನು ಜನಗಳಲ್ಲಿ ಮುಟ್ಟಿಸ್ಲಿಕ್ಕೆ ವಿಫಲರಾಗ್ತಿದ್ದಾರೆ ನಾಯಕರುಗಳು ಅನ್ನೋದು ಬಿಟ್ಟರೆ ನರೇಂದ್ರ ಮೋದಿಜಿಯವರು ಶ್ರೀಮಂತರ ಪರ ಅಂತಕ್ಕಂಥ ಪ್ರಶ್ನೆ ಉದ್ಭವವೇ ಆಗೋದಿಲ್ಲ. ಹಲವಾರು ಯೋಜನೆಗಳಿದೆ. ಹಲವಾರು ಯೋಜನೆಗಳನ್ನು ನಾವು ಕೂತ್ಕೊಂಡು ಇಲ್ಲಿ ಮಾತಾಡ್ತಕ್ಕೆ ಹೋದರೆ ಅವಕ್ಕೆ ಅವಕಾಶನೂ ಸಿಗಲ್ಲ, ಸಮಯವೂ ಕೂಡ ಸಿಗಲ್ಲ. ಹಾಗಾಗಿ ಇದೊಂದು ಡಿಬೇಟೇ ಆಗಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ಅವರು ಬಡವರ ಪರ ಶ್ರೀಮಂತರ ಪರ ಅಂತಕ್ಕಂಥ ಪ್ರಶ್ನೆ ಉದ್ಭವಿಸೋದಿಲ್ಲ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತಕ್ಕಂಥ ಒಂದು ತತ್ವದ ರೀತಿಯಲ್ಲಿ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೇಂದ್ರ ಸರ್ಕಾರದಿಂದ ಬೆಲೆ ಏರಿಕೆ ತುಂಬ ಆಗ್ತಾ ಇದೆ. ಇದು ಬಡವರಿಗಿರ್ಬೋದು, ಮಿಡ್ಲ್ ಕ್ಲಾಸ್ ಪೀಪಲ್ಸ್ಗಿರ್ಬೋದು, ಜನಕ್ಕೆ ತೊಂದರೆ ಆಗ್ತಾ ಇದೆ ತುಂಬ. ಬೆಲೆ ಏರಿಕೆ ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗಲ್ಲ. ಯಾಕೆ ಅಂತ ಅಂದರೆ ಅದು ಸಾರ್ವಕಾಲಿಕವಾಗಿ ಆಗ್ತಾ ಇರ್ತಕ್ಕಂಥದ್ದು. ಹಿಂದೆ ನಮ್ಮ ತಾತವ್ರ ಕಾಲದಲ್ಲಿ, ನಮ್ಮ ಮುತ್ತಾತವ್ರ ಕಾಲದಲ್ಲಿ 25 ಪೈಸೆಗಳಿಗೆ ಅದರದೇ ಆದಂಥ ವ್ಯಾಲ್ಯೂ ಇತ್ತು. ಇವತ್ತು 25,000ಕ್ಕೂ ಕೂಡ ಅದರದೇ ಆದಂಥ ವ್ಯಾಲ್ಯೂ ಇದೆ. ಹಾಗಾಗಿ ಬೆಲೆ ಅಂತಕ್ಕಂಥದ್ದು ಆಯ್ತಪ್ಪ, ಈಗ ನಾನು ಬೆಲೆ ಏರಿಕೆ ಅನ್ನೋರನ್ನ ಕೇಳಲಿಕ್ಕೆ ಇಷ್ಟಪಡ್ತೀನಿ. ನಿನ್ನ ಸ್ಯಾಲ್ರಿ ಈ ವರ್ಷ 5,000 ರೂಪಾಯಿ ಇದೆ, ಮುಂದಿನ ವರ್ಷಕ್ಕೆ 1,000 ಹೆಚ್ಚಿಗೆ ಮಾಡದೇ ಇದ್ರೆ ನೀನು ಕೇಳ್ತಿರ್ತಾನೆ. ಸೊ ಹಾಗಾಗಿ ಬೆಲೆ ಏರಿಕೆ ಅಂತಕ್ಕಂಥದ್ದು ಆಟೋಮೆಟಿಕ್ಕಾಗಿ ಆಗ್ತಾನೆ ಇರುತ್ತೆ. ಯಾಕೆ ಅಂದರೆ ಇವತ್ತು ಅಂಥರು ಭಾರತ ರಾಷ್ಟ್ರ ಕೃಷಿ ಪ್ರಧಾನ ರಾಷ್ಟ್ರ ಆಗಿದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಕೃಷಿ ಮಾಡ್ತಾ ಇರ್ತಕ್ಕಂಥವ್ರ ಸಂಖ್ಯೆ ಕಡಿಮೆ ಆಗಿದೆ, ಉತ್ಪಾದನೆ ಕಡಿಮೆ ಆಗ್ತಿದೆ. ಆಟೋಮೆಟಿಕ್ಕಾಗಿ ಬೆಲೆ ಜಾಸ್ತಿ ಅದೇ ಆಗುತ್ತೆ. ದಾವು ಜಾಸ್ತಿ ಆದಾಗ ನೀರು ಜಾಸ್ತಿ ಕುಡಿತೀವಲ್ವ, ಆ ನಿಟ್ಟಿನಲ್ಲಿ ನಾವು ಮತ್ತೊಮ್ಮೆ ಯೋಚನೆ ಮಾಡಬೇಕಾಗಿದೆ. ನಾವು ಕೃಷಿ ಪ್ರಧಾನ ರಾಷ್ಟ್ರ ಅಂತ ನಾವು ಹಿಂದೆಯಿಂದ ಅಂದ್ಕೊಂಡು ಬಂದಿದ್ದೀವಿ, ಮತ್ತೊಮ್ಮೆ ಆ ಕಡೆಗೆ ನಾವು ತಿರುಗಿ ನೋಡಬೇಕಾಗುತ್ತೇನೋ ಅಂತಕ್ಕಂಥದ್ದು ಅಂತ ಹೇಳ್ಬೋದಾಗಿದೆ. ಸೊ ಕೇಂದ್ರ ಸರ್ಕಾರದಿಂದ ನಿರಂತರವಾಗಿ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗ್ತಾನೆ ಬರ್ತಾ ಇದೆ, ಅಥವಾ ಪ್ರಾಶಸ್ತ್ಯ ಸಿಗ್ತಾ ಇಲ್ಲ ಮೊದಲಿಂದನೂ ಕೂಡ. ಸೊ ಆ ನಿಟ್ಟಿನಲ್ಲಿ ನರೇಂದ್ರ ಮೋದಿಯವರೇ ಆ ಒಂದು ಏನು ಅನ್ಯಾಯ ಆಗ್ತಾ ಇದೆ ಅದನ್ನು ಸರಿಪಡಿಸ್ಬೋದಾ, ಅಥವಾ ಬೇರೆ ನಾಯಕರು ದಕ್ಷಿಣದಿಂದ ಒಬ್ಬ ನಾಯಕ ಪ್ರಧಾನಿ ಆದರೆ ಸೂಕ್ತ ಅನಿಸುತ್ತಾ? ಹಂಗೆ ಹೇಳಲಿಕ್ಕಾಗಲ್ಲ. ಯಾಕೆ ಅಂದರೆ ಒಂದು ರಾಷ್ಟ್ರವನ್ನು ಮುನ್ನಡೆಸ್ತಕ್ಕಂಥ ಸಂದರ್ಭದಲ್ಲಿ ದಕ್ಷ ಆಡಳಿತಗಾರನು, ಉತ್ತಮ ವಾಗ್ಮಿಯು, ಉತ್ತಮ ಚಾಣಕ್ಯ ವ್ಯಕ್ತಿಯು ರಾಷ್ಟ್ರದ ಪ್ರಧಾನಿ ಆಗಬೇಕಾಗತ್ತೆ, ರಾಷ್ಟ್ರದ ಚುಕ್ಕಾಣಿಯನ್ನು ಹಿಡಿಬೇಕಾಗತ್ತೆ. ಅಂಥ ವ್ಯಕ್ತಿ ದಕ್ಷಿಣ ಭಾರತದಲ್ಲಿ ಸಿಕ್ತಾನೆ ಅಂದರೆ ಆಗಲಿ, ಅದಕ್ಕೇನು ಇದೇನಿಲ್ಲ, ಮೋದಿಯವರೇ ಇರಬೇಕು ಅಂತೇನಿಲ್ಲ. ಆ ಮಟ್ಟದ ಒಂದು ಜವಾಬ್ದಾರಿ ಇರತಕ್ಕಂಥ ತ್ಯಾಗ ಮನೋಭಾವ ಇರತಕ್ಕಂಥ ವ್ಯಕ್ತಿ ಬೇಕಲ್ಲ, ಉತ್ತಮ ಆಡಳಿತಗಾರ ಬೇಕಲ್ಲ. ಆ ಉತ್ತಮ ಆಡಳಿತಗಾರ ಕರ್ನಾಟಕ ಅಥವಾ ದಕ್ಷಿಣ ಭಾರತದ ಯಾವುದೇ ವ್ಯಕ್ತಿ ಸಿಕ್ಕಿದ್ರೂ ಕೂಡ ಸ್ವಾಗತಾರ್ಹ. ಅದಕ್ಕೆ ದಕ್ಷಿಣ ಭಾರತಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿಕ್ಕೆ ಬರೋದಿಲ್ಲ. ಯಾರೋ ಅಂಧಾಭಿಮಾನಿಗಳು ಆ ಮಾತನ್ನು ಹೇಳಬೇಕಾಗತ್ತೆ. ಓಕೆ, ಸೊ ನರೇಂದ್ರ ಮೋದಿ ಅವರ ಹೆಸರನ್ನು ಅಥವಾ ಅವರ ವರ್ಚಸ್ಸನ್ನು ಇಟ್ಕೊಂಡು ಇಲ್ಲಿನ MP ಗಳು ಮತ ಕೇಳುವುದು ಎಷ್ಟರ ಮಟ್ಟಿಗೆ ಸರಿ ಅನಿಸುತ್ತೆ ತಮಗೆ? ಅವರ ಕೆಲಸ ಮಾಡಲಿಲ್ಲ ಅಂದ್ರೂ ಕೂಡ. ನಾನು ಆಗಲೇ ಹೇಳಿದೆ, ನರೇಂದ್ರ ಮೋದಿಜಿಯವರು ವಿಶ್ವಮೆಚ್ಚಿದ ನಾಯಕ ಅಂತೇಳಿ. ನೀವು ಹೇಳ್ತಾ ಇರ್ತಕ್ಕಂಥ ಮಾತು ಕೆಲವೊಂದು ರೀತಿಯಲ್ಲಿ ಸತ್ಯ ಇದೆ, ಆದರೆ 100% ಸತ್ಯ ಅಲ್ಲ. ಪ್ರಾದೇಶಿಕ ಮಟ್ಟದಲ್ಲಿ ಅದರದೇ ಆದಂಥ ಒಂದು ವ್ಯಾಲ್ಯೂಸ್ ಇರುತ್ತೆ, ಒಂದು ಸಂಬಂಧಗಳಿರುತ್ತೆ, ಒಂದು ಜನಪ್ರಿಯತೆ ಇರುತ್ತೆ, ಒಂದು ವ್ಯಕ್ತಿತ್ವ ಇರುತ್ತೆ, ಒಂದು ಫೇಸ್ ವ್ಯಾಲ್ಯೂ ಇರುತ್ತೆ. ಹಾಗಾಗಿ ಇಡೀ ದೇಶದ ಎಲ್ಲ ಭಾಗಗಳಲ್ಲೂ ನರೇಂದ್ರ ಮೋದಿಯವರ ವರ್ಚಸ್ಸು ಆಗುತ್ತೆ, ಇಲ್ಲ ಅಂತ ಹೇಳಿಕ್ಕಿಲ್ಲ. ಆದರೆ ಸ್ಥಳೀಯ ಮಟ್ಟದ ನಾಯಕತ್ವವನ್ನು ಸರಿಯಾಗಿ ಬಳಸ್ಕೊಂಡಿಲ್ಲ ಅಂದರೆ ಅದು ಕೂಡ ಎಲ್ಲೋ ಕೆಲವೊಮ್ಮೆ ದಿಕ್ಕನ್ನು ತಪ್ಪಲಿಕ್ಕೆ ಕಾರಣ ಆಗ್ತದೆ ಅಂತಕ್ಕಂಥದ್ದು ಕೂಡ ನಾವು ಒಪ್ಕೊಳ್ಬೇಕಾಗತ್ತೆ. ಇಲ್ಲಿನ ಅಂದರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸಂಸದರಾಗಿ DV ಸದಾನಂದ ಗೌಡರಿದ್ದಾರೆ. ಸೊ ಅವರೇ ಮುಂದುವರಿಬೇಕಾ? ಅವರು ಒಂದು ಪಕ್ಷ ನಿಲ್ಲಿಲ್ಲ ಅಂದ್ರೂ ಕೂಡ ಅವ್ರ ಪ್ಲೇಸಲ್ಲಿ ಬೇರೆ ಯಾರಾದರೂ ಬರೋವಂಥವ್ರು ಗೆಲ್ಲಬೇಕಾ, ಅಥವಾ ಅವ್ರ ಕಾರ್ಯವೈಖರಿ ಬಗ್ಗೆನೂ ಹೇಳ್ಬೋದು ತಾವು? ಓಕೆ, ನಾವು ಈ ಕ್ಷೇತ್ರಕ್ಕೆ DV ಸದಾನಂದ ಗೌಡರು ಪಕ್ಷದ ಮುಂಚೂಣಿ ನಾಯಕರಾಗಿರ್ತಾರೆ. ಉತ್ತಮ ಕೆಲಸ ಕಾರ್ಯಗಳನ್ನು ಆಲ್ರೆಡಿ ಮಾಡ್ತಾ ಬಂದಿದ್ದಾರೆ. ಇತ್ತೀಚಿನ ಕರ್ನಾಟಕದ ಬೆಳವಣಿಗೆಗಳನ್ನು ನಾವು ನೋಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ಅಥವಾ BJP ಹೈಕಮಾಂಡ್ ಯುವಕರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಹೋಗ್ತಿದೆ. ಈ ನಿಟ್ಟಿನಲ್ಲಿ ಸನ್ಮಾನ್ಯ ಸದಾನಂದ ಗೌಡ ಸಾಹೇಬರಿಗೂ ಕೂಡ ಆಲ್ರೆಡಿ ಮನವರಿಕೆ ಆಗಿದೆ. ಯುವಜನಕ್ಕೆ ಹೆಚ್ಚಿನ ಹೊತ್ತನ್ನು ಕೊಡಬೇಕು,
ಹಾಗಾಗಿ ನಾನು ಹಿಂದೆ ಹೋದರೆ ಒಳ್ಳೆಯದೇನೋ ಅಂತಕ್ಕಂಥದ್ದು ಅವ್ರಿಗೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಭಾಸ ಆಗಿರ್ಬೋದು. ಈ ಹಿನ್ನೆಲೆಯಲ್ಲಿ ಯುವಕರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟರೆ ಅತ್ಯಂತ ಒಳ್ಳೆಯದು ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಪ್ರಸ್ತುತ ಕರ್ನಾಟಕ ರಾಜ್ಯ ಸರ್ಕಾರದ ವಿಚಾರವಾಗಿ ಹಾಗೇನೆ CM ಸಿದ್ದರಾಮಯ್ಯನವರ ಕಾರ್ಯವೈಖರಿ ಬಗ್ಗೆ ಅವ್ರ ಕಾರ್ಯವೈಖರಿ ಬಗ್ಗೆ ನಾವು ಮಾತಾಡಲಿಕ್ಕೆ ಇಷ್ಟಪಡಲ್ಲ. ಇಷ್ಟ ಇಲ್ಲ. ಹಾಗೆ ಈ ಪಂಚ ಯೋಜನೆಗಳು ಅಥವಾ ಗ್ಯಾರಂಟಿ ಯೋಜನೆಗಳು ಏನು ಜಾರಿ ಮಾಡಿದ್ರು ಅದ್ರ ಬಗ್ಗೆ ಪಂಚ ಯೋಜನೆಗಳು ಯಾವ ಚುನಾವಣಾ ಸಂದರ್ಭದಲ್ಲಿ ಜನಗಳಿಗೆ ಆಸೆ ಆಮಿಷಗಳನ್ನು ತೋರಿಸೋದ್ರ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀರ ತಾವು? ಅದು ಹೇಳಿದ್ನಲ್ಲ, ಅವ್ರ ಕಾರ್ಯವೈಖರಿ ಬಗ್ಗೆನೇ ಇಷ್ಟಪಡಲ್ಲ ಅಂತ ಹೇಳಿದ ಸಂದರ್ಭದಲ್ಲಿ ಈ ವಿಷಯಗಳು ಅಷ್ಟೊಂದು ಸೂಕ್ತ ಅಲ್ಲ ಅಂತಕ್ಕಂಥ. ಸೊ ಜನಕ್ಕೆ ಅದು ಅನುಕೂಲ ಇದೆಯಾ ಇಲ್ವಾ, ತಲುಪ್ತಾ ಇದೆಯಾ ಇಲ್ವಾ ಜಾರಿಗೊಳಿಸಿರೋ? ಹೌದು, ಎಲ್ಲವೂ ಕೂಡ ಅನುಕೂಲ, ಎಲ್ಲವೂ ಕೂಡ ಅನಾನುಕೂಲ. ಅತಿಯಾದ ಅಮೃತವೂ ಕೂಡ ವಿಷದಂತೆ, ಆಯಿತಾ? ಈಗ 2,000 ರೂಪಾಯಿಗಳನ್ನು ಯಾವುದು ಪದವೀಧರರಿಗೇನೋ ಕೊಡ್ತಾರಲ್ಲ, ಅದನ್ನು ನಾನು ಪದವೀಧರ, ನೀವು ಪದವೀಧರ, ನಿಜವಾದ ಫಲಾನುಭವಿ ಯಾರಿಲ್ವೋ ಅವ್ರಿಗೆ ತಲುಪ್ತಕ್ಕಂಥ ವ್ಯವಸ್ಥೆ ಆಗಬೇಕು. 2,000 ರೂಪಾಯಿಯನ್ನು ಪ್ರತಿ ಮನೆಯ ಮುಖ್ಯಸ್ಥರಿಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ, ಅದು ಎಷ್ಟು ಸರಿ? 2,000 ರೂಪಾಯಿ ಇವತ್ತಿನ ದಿನದಲ್ಲಿ ಏನಾಗುತ್ತೆ? ಒಬ್ಬ ವ್ಯಕ್ತಿಗೆ ಅದೇನು ಆಗಲಿಕ್ಕಿಲ್ಲ. ಆದರೆ ಆ 2,000 ರೂಪಾಯಿಗಳನ್ನು ಒಟ್ಟು ರಾಜ್ಯದಲ್ಲಿ ದೊಡ್ಡ ವಾಲ್ಯೂಮ್ ಆಗಿ ನಾವು ನೋಡೋ ಸಂದರ್ಭದಲ್ಲಿ ಅದು ಸರ್ಕಾರಕ್ಕೆ ಅತ್ಯಂತ ಹೆಚ್ಚು ಹೊರೆ ಆಗ್ತದೆ. ಆಟೋಮೆಟಿಕ್ಕಾಗಿ ಅದು ನಮ್ಮ ಮಿಡ್ಲ್ ಕ್ಲಾಸ್ ಪೀಪಲ್ಗಳ ಮೇಲೆ ಹಿಂದೆ ಹೆಚ್ಚಿನ ಹೊರೆಯಾಗಿ ಪರಿಣಮಿಸುತ್ತೆ. ನಾವು ನಮ್ಮ ಕಾಲಿನ ಮೇಲೆ ಚಪ್ಪಡಿ ಕಲ್ಲನ್ನು ಎತ್ತಾಕೊಂಡಂಥ ಪರಿಸ್ಥಿತಿ ಜನಸಾಮಾನ್ಯರಿಗೆ ಉಂಟಾಗ್ತದೆ, ಇದರಲ್ಲಿ ಎರಡು ಮಾತಿಲ್ಲ. ಸೊ ಈ ಉಚಿತ ಯೋಜನೆಗಳಿಂದ ಅಭಿವೃದ್ಧಿ ಕೆಲಸಗಳ ಕುಂಠಿತ ಆಗ್ತಾ ಇದೆಯಾ? ಹೌದು, ಇದನ್ನು ನಾವು ಹೇಳೋಂಥದ್ದಲ್ಲ, ಅವ್ರ ಪಕ್ಷದ ನಾಯಕರುಗಳು MLA ಸಾಹೇಬರುಗಳೇ ಹೇಳ್ತಾ ಇದ್ದಾರೆ, ನನಗೆ ಅನುದಾನ ಕೊಡ್ತಿಲ್ಲ ಹಾಗೆ ಹೀಗೆ ಅಂತೇಳಿ. ಸತ್ಯ ಇದೆ ಅಲ್ವಾ? ಲೋಕಸಭಾ ಚುನಾವಣೆಗೆ ಕೆಲವೇ ತಿಂಗಳುಗಳಿದೆ. ಈ ನಿಟ್ಟಿನಲ್ಲಿ ಯುವ ಮತದಾರರು ಯಾವ ರೀತಿ ಮತದಾನ ಮಾಡಬೇಕು ಅಂತ? ಯುವ ಮತದಾರರ ಬಗ್ಗೆ ಅತ್ಯಂತ ಗೌರವ ಇದೆ. ಯುವ ಮತದಾರರು ಅತ್ಯಂತ ಯೋಚನೆ ಮಾಡತಕ್ಕಂಥ ಮನೋಭಾವ ಉಳ್ಳವರಾಗಿದ್ದಾರೆ. ಬಟ್ ಆ ವಿಷಯದ ಕಡೆ, ಚುನಾವಣೆ ಅಂತಕ್ಕಂಥ ವಿಷಯದ ಬಗ್ಗೆ ಸ್ವಲ್ಪ ಆಸಕ್ತಿಯನ್ನು ವಹಿಸಬೇಕು. ಯಾವುದೇ ಆಸೆಗಳಿಗೆ ಆಮಿಷಗಳಿಗೆ ಬಲಿಯಾಗಬಾರ್ದು. ಯೋಚನೆಯನ್ನು ಮಾಡಿ ರಾಷ್ಟ್ರದ ಹಿತದೃಷ್ಟಿಯಿಂದ, ದೇಶದ ಭದ್ರತೆ ದೃಷ್ಟಿಯಿಂದ ಅವರು ತಮ್ಮ ಮತವನ್ನು ಪ್ರಾಮಾಣಿಕವಾಗಿ ಚಲಾಯಿಸಬೇಕು ಅಂತಕ್ಕಂಥ ನಮ್ಮ ಅಭಿಪ್ರಾಯ.